ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ. ಸದಾ ಸುದ್ದಿಗೆ ಸ್ವಾಗತ. ಹಿಂಗ್ ಬರ್ತಾ ಇದ್ದಿದ್ದು ಹೈವೇಲಾಗ ಹಿಂಗೆ ಗುಬಿಳ್ ಅಂತ ಕಲ್ಲಿಗೆ ಹಠಾತ್ ಆಗಿ ಟೈರ್ ಬ್ಲಾಸ್ಟ್ ಆದ ಕಾರಣ ಗೂಡ್ಸ್ ಗಾಡಿಯೊಂದು ಹೆದ್ದಾರಿಯಲ್ಲಿ ಮುಗುಚಿಕೊಂಡು ಬಿದ್ದ ಘಟನೆ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಬಳಿಯ ಹೆದ್ದಾರಿ 44ರಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬೆಂಗಳೂರಿನಿಂದ ವೆಟ್ರಿಫೈಡ್ ಟೈಲ್ಸ್ ಅನ್ನು ಚಿಕ್ಕಬಳ್ಳಾಪುರಕ್ಕೆ ಹೊತ್ತು ತರುತ್ತಿದ್ದ ಈಚರ್ ವಾಹನವೊಂದು ಅಗಲಗುರ್ಕಿ ಬಳಿ ಬರುತ್ತಿದ್ದಂತೆ ಹಿಂಬದಿಯ ಟೈರ್ ಸ್ಫೋಟಗೊಂಡಿದೆ. ಟೈರ್ ಸ್ಫೋಟದಿಂದ ಹೆದ್ದಾರಿಯಲ್ಲಿ ಹಠಾತ್ ಆಗಿ ಮುಗುಚಿಕೊಂಡ ಈಚರ್ ಗಾಡಿಯಿಂದ ರಸ್ತೆಯೆಲ್ಲ ವೆಟ್ರಿಫೈಡ್ ಟೈಲ್ಸ್ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಇನ್ನು ಈಚರ್ ಗಾಡಿಯಲ್ಲಿದ್ದ ಚಾಲಕ ಮತ್ತು 4 ಕೂಲಿ ಕಾರ್ಮಿಕರು ಈ ದುರ್ಘಟನೆಯಿಂದ ಕೂದಲೆಳೆ ಅಂತರದಲ್ಲಿ ಸುರಕ್ಷಿತವಾಗಿ ಅಪಾಯದಿಂದ ಪಾರಾಗಿದ್ದಾರೆ. ಘಟನೆಯಲ್ಲಿ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ. ಉರುಳಿ ಬಿದ್ದ ವಾಹನದಿಂದ ಚಾಲಕನನ್ನು ಮತ್ತು ಕೂಲಿ ಕಾರ್ಮಿಕರನ್ನು ಸ್ಥಳೀಯರು ರಕ್ಷಿಸಿ ಸುರಕ್ಷಿತವಾಗಿ ರಸ್ತೆ ಬದಿಗೆ ಬಿಟ್ಟರು. ಸ್ಥಳಕ್ಕೆ ಬಂದ ಪೊಲೀಸರು ಅಪಘಾತಕ್ಕೀಡಾದ ವಾಹನದ ಚಾಲಕ ಮತ್ತು ಕೂಲಿ ಕಾರ್ಮಿಕರಿಗೆ ಅಗತ್ಯ ಸುರಕ್ಷತೆಯನ್ನು ಒದಗಿಸಿ ಟ್ರಾಫಿಕ್ ಜಾಮ್ ತೆರವುಗೊಳಿಸಲು ಶ್ರಮಿಸಿದರು. ಸದಾಶಿವ ಆರಾಧ್ಯ, ಸದಾ ಸುದ್ದಿ, ಚಿಕ್ಕಬಳ್ಳಾಪುರ.